ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋದೊಂದಿಗೆ ಬಂದಿದ್ದೇನೆ. ಈ ಸತಿ ಕ್ಯಾಶ್ ಮ್ಯಾನೇಜ್ಮೆಂಟು ಮತ್ತೆ SIP ಮಾಡೋದು ಹೇಗೆ, ಆಮೇಲಿಂದ ಡಾರ್ವಸ್ ಬಾಕ್ಸ್ ಅನ್ನೋದು ಕೆಲವು ಸ್ಟ್ರಾಟಜಿನ ನೋಡೋಣ. ಓಕೆ, ಇದುವರೆಗೂ ನಾವು ಒಂದು ಒಳ್ಳೆ ಸ್ಟಾಕ್ನ ಹುಡುಕೋದು ಹೇಗೆ ಅನ್ನೋದನ್ನ ನೋಡಿದೀವಿ. ಮತ್ತೆ ಅದು ಸಿಗ್ನಲ್ ಬರೋದಕ್ಕೋಸ್ಕರ ಒಂದು ಗೂಗಲ್ ಶೀಟ್ ಮಾಡ್ಕೊಂಡಿದೀವಿ. ನಾನು ನಾರ್ಮಲಿ ಒಂದು ಸ್ಟಾಕ್ ನಲ್ಲಿ ಒಂದ್ ಸತಿ ದುಡ್ಡು ಹಾಕ್ಬೇಕು ಅಂತಂದಾಗ ನನ್ನ ಹತ್ರ ಎಷ್ಟು ಕ್ಯಾಶ್ ಇರುತ್ತೋ ಅದನ್ನ 10 ಭಾಗ ಡಿವೈಡ್ ಮಾಡ್ಕೊಳ್ತೀನಿ. ಅದೇ ಮೆಥಡ್ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮ್ ಹತ್ರ 30,000 ಇದೆ ಅಂತ ಅನ್ಕೊಂಡ್ರೆ ಆ 30,000ನ ನಾವು 10 ಭಾಗಗಳಿಗೆ ಅದನ್ನ ಡಿವೈಡ್ ಮಾಡ್ಕೊಂಡು ಒಂದು ಸತಿಗೆ ಆ ಒಂದು ಭಾಗನ ನಾವು ಖರೀದಿ ಮಾಡ್ತಾ ಹೋಗ್ಬೋದು. ಆ ದುಡ್ಡಿನಲ್ಲಿ ಖರೀದಿ ಮಾಡ್ತಾ ಹೋಗ್ಬೋದು. ಇವಾಗ ನಿಮ್ ಹತ್ರ 30,000 ಇದೆ ಅಂತಂದ್ರೆ 10 ಭಾಗ ಅದನ್ನ ಮಾಡಿದ್ರೆ ಒಂದ್ ಸತಿಗೆ 3,000 ರೂಪಾಯಿ ಆಗತ್ತೆ ನಮ್ಗೆ. ಒಂದು REIT ಅಥವಾ ಒಂದು INVIT ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಅದೇ ನಿಮ್ಮ ಹತ್ರ 60,000 ಇದೆ ಅಂತಂದ್ರೆ ಅವಾಗ 2 REIT ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ 2 ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದೇ ತರ 90,000 ಇದೆ ಅಂದ್ರೆ 3ನ ಕನ್ಸಿಡರ್ ಮಾಡಿ. ಸೊ ಯಾತಕ್ಕೆ ಈ ರೀತಿ ಮಾಡೋದು ಅಂತಂದ್ರೆ ಒಂದೇ ಸತಿ ನಾವು 30,000 ಒಂದೇ ಸ್ಟಾಕ್ ಹಾಕ್ಬಿಟ್ರೆ ಅಕಸ್ಮಾತ್ ಅದು ಕೆಳಗಡೆ ಇಳಿತು ಅಂತಂದ್ರೆ, ನಾವು ತಗೊಂಡಿದ್ ಪ್ರೈಸ್ಗಿನ ಕೆಳಗಡೆ ಇಳಿತು ಅಂತಂದ್ರೆ ನಮ್ಮ ಪ್ರಾಫಿಟ್ ನೆಗೆಟಿವ್ ಅಲ್ಲಿ ಇದ್ಬಿಡತ್ತೆ. ಸೊ ಆವರೇಜಿಂಗ್ ಮೆಥಡ್ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಮಾಡ್ತಾ ಇರೋದ್ರಿಂದ ಮತ್ತೆ ರಿಸ್ಕ್ ಫ್ಯಾಕ್ಟರ್ ನಾವು ಕಮ್ಮಿ ಇಟ್ಕೋಬೇಕಾಗಿರೋದ್ರಿಂದ ಇಲ್ಲಿ ನಾವು ಅದನ್ನ 10 ಭಾಗಗಳಲ್ಲಿ ವಿಂಗಡಣೆ ಮಾಡಿ ತಗೊಳ್ತಾ ಇರೋದು. ಓಕೆ, ಸೊ ಇವಾಗ ಫಸ್ಟ್ SIP ಮೆಥಡ್ ನೋಡೋಣ. ನೀವು SIP ಮೆಥಡ್ ಅನ್ನೋದನ್ನ ತುಂಬಾ ಕಡೆ ಕೇಳಿರ್ತೀರಾ. SIP ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡಿ ಅಂತ ಎಲ್ಲಾ ಕಡೆ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ, ಆಯ್ತಾ. ಅದಾದ್ಮೇಲೆ ಡಾರ್ವಸ್ ಬಾಕ್ಸ್ ನೋಡೋಣ. ಆಮೇಲೆ VWAP, RTV, ಶೇಮ್ಲೆಸ್ ಕ್ಲೋನರ್, ಬೈ ಲೋ ಸೆಲ್ ಹೈ ಮತ್ತೆ ETF ಶಾಪ್, ಇದೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಇವತ್ತು ನಾನು SIP ಮತ್ತೆ ಡಾರ್ವಸ್ ಬಾಕ್ಸ್ ಮಾತ್ರ ಹೇಳ್ತೀನಿ. ಸೊ SIP ಮೆಥಡ್ ಅಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸಿದೀನಿ. ಎಂಬೆಸಿ REIT ಇದು. ಪ್ರತಿ ತಿಂಗಳು ನಾವು 1,000 ರೂಪಾಯಿನ SIP ಮುಖಾಂತರ ನಾವು ಹಾಕಿದಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಏನಾಗ್ತಿತ್ತು ಅಂತ ಒಂದು ಎಕ್ಸಾಂಪಲ್ ತೋರಿಸೋದ್ರಲ್ಲಿ ನಾನು ಇಲ್ಲಿ ಡೇಟಾ ಜನವರಿ 22ರಿಂದ ತಗೊಂಡಿದ್ದೀನಿ. ಪ್ರತಿ ತಿಂಗಳು ಆ ಡೇಟ್ ನಲ್ಲಿ ತಗೊಳ್ಳೋ ಹಂಗೆ ಒಂದು 17-18ರಲ್ಲಿ ತಗೊಳ್ಳೋ ಹಂಗೆ ನಾನು ಇಲ್ಲಿ ತೋರಿಸಿರೋದು. ನಾವು ಹಾಕೋ 1,000 ರೂಪಾಯಿಗೆ ಎಷ್ಟು ಕ್ವಾಂಟಿಟಿ ಬಂದಿದೆ ಅಂತ ಇಲ್ಲಿ ಹಾಕಿದೀನಿ. ಆಮೇಲೆ ಅದ್ರದ್ದು ಟ್ರೇಡ್ ವ್ಯಾಲ್ಯೂ ಮತ್ತೆ ಜೊತೆಗೆ ಬ್ರೋಕರೇಜ್ ವ್ಯಾಲ್ಯೂನು ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ಆಯ್ತಾ. ಇಲ್ಲಿ ನಾನು ಮಧ್ಯದಲ್ಲಿ ಎಲ್ಲೂ ನಾನು ಅದನ್ನ ಸೆಲ್ ಮಾಡಿಲ್ಲ. ಫೆಬ್ರವರಿ ತನಕ ಹಂಗೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಫೆಬ್ರವರಿ ತನಕ ನಾನು ಇಟ್ಕೊಂಡಿರೋ ಈ ಇನ್ವೆಸ್ಟ್ಮೆಂಟ್ ನೋಡಿದ್ರೆ 375 ಮಾರ್ಕೆಟ್ ಪ್ರೈಸ್ ನಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಅವಾಗ 29,000 ರೂಪಾಯಿ ಇತ್ತು. ಅವಾಗ ನಾನು ಸೆಲ್ ಮಾಡಿದಿದ್ರೆ 3,000 ರೂಪಾಯಿ ನನಗೆ ಪ್ರಾಫಿಟ್ ಸಿಗ್ತಿತ್ತು. ಅದಲ್ದಲೇನೆ ನಾವು ಇದು ಪ್ರತಿ ತಿಂಗಳು ನಾವು ತಗೊಂಡು ನಮ್ಮ ಹೋಲ್ಡಿಂಗ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆ 3 ತಿಂಗಳಿಗೆ ಒಂದ್ಸತಿ ಇದರಲ್ಲಿ ಡಿವಿಡೆಂಡ್ ಕೊಡ್ತಾರೆ ಅಂತ ಹೇಳಿದೆ. ಸೊ 1,600 ರೂಪಾಯಿ ನಮ್ಗೆ ಡಿವಿಡೆಂಡ್ ಸಹ ಸಿಗ್ತಿತ್ತು ಈ ಮೆಥಡ್ ನಲ್ಲಿ ನಾವು ಪ್ರತಿ ತಿಂಗಳು ಹಾಕೊಂಡ್ ಬಂದಿದ್ರೆ. ಇಲ್ಲಿ ಕೆಲವು ತಿಂಗಳು ನಮ್ಗೆ 2 ಬಂದಿದೆ, ಕೆಲವು ತಿಂಗಳು 3 ಬಂದಿದೆ, ಕೆಲವು ತಿಂಗಳು 4 ಬಂದಿದೆ. ಯಾಕೆ ಅಂತಂದ್ರೆ ಅದ್ರದ್ದು ಪ್ರೈಸ್ ಆ ಟೈಮ್ ನಲ್ಲಿ ಕಮ್ಮಿ ಆಗ್ತಾ ಹೋಗಿತ್ತು, ಅದಕ್ಕೆ ನಮ್ಗೆ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಬಂದಿದೆ. ಅರ್ಥ ಆಯ್ತಾ? ಸೊ ಇದು SIP ಮೆಥಡ್. ಅಂದ್ರೆ ನೀವು ಪ್ರತಿ ತಿಂಗಳು ಒಂದ್ ಸರ್ಟನ್ ಅಮೌಂಟ್ ನ ಕನ್ಸಿಡರ್ ಮಾಡ್ಬಿಟ್ಟು ಆ ಸ್ಟಾಕ್ ನಲ್ಲಿ ಒಂದು ದಿನಾಂಕ ಮಧ್ಯದಲ್ಲೋ ಅಥವಾ ಸ್ಟಾರ್ಟಿಂಗ್ ನಲ್ಲೋ ಅಥವಾ ಕೊನೆಯಲ್ಲೋ ನೀವು ಹಾಕ್ತಾ ಹೋಗ್ಬೋದು. ಈ ತರ ಒಳ್ಳೆ ಕಂಪ್ನಿ ನೀವು ಹಾಕ್ತಾ ಹೋದ್ರೆ ನಿಮ್ದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ. ಇದು ಇನ್ನೊಂದು ಮೆಥಡ್ ಡಾರ್ವಸ್ ಬಾಕ್ಸ್ ಅಂತ ಇದೆ. ಇದರಲ್ಲಿ ಹೇಗೆ ಅಂತಂದ್ರೆ ಒಂದು ನಿಮಿಷ, ಬೇರೆ ಒಂದು ಡೇಟಾ ನಾನು ಹಾಕೋದು ಮರ್ತ್ಬಿಟ್ಟೆ. ಇದರಲ್ಲಿ ಇಂಗ್ಲಿಷ್ ನಲ್ಲಿ ಮಾಡಿದ್ದೆ, ಅದನ್ನ ವಾಪಸ್ ತಿರ್ಗಾ ಅದನ್ನ ತೋರಿಸ್ಬಿಟ್ಟು ಆಮೇಲಿಂದ ಮುಂದಕ್ಕೆ ಹೋಗ್ತೀನಿ.
9 ಕ್ಲಾಸ್ ಇಲ್ಲಿದ್ದೀವಿ ಇವಾಗ. ಓಕೆ, ಯಾವುದೇ ಸ್ಟಾಕು ಮೇಲಿಂದ ಕೆಳಗಡೆ ಹೋಗುತ್ತೆ ಕೆಲವು ಸತಿ, ಅದು ಡೌನ್ವರ್ಡ್ ಮೂವ್ಮೆಂಟ್ ಆಗ್ತಾ ಇರತ್ತೆ. ಅಥವಾ ಅದು ಸೈಡ್ ವರ್ಡ್ ಮೂವ್ಮೆಂಟ್, ಅಂದ್ರೆ ಪಕ್ಕದಲ್ಲೇ ಹೋಗ್ತಾ ಇದೆ, ಜಾಸ್ತಿ ಮೇಲೆ ಕೆಳಗಡೆ ಆಗ್ತಾ ಇಲ್ಲ. 100ರಿಂದ 105 110 ಆದ್ರೆ ಮೇಲೆ ಕೆಳಗಡೆ ಹೋಗ್ತಾ ಇರತ್ತೆ, ಅದನ್ನ ಸೈಡ್ ವರ್ಡ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಅದೇ ತರ ಕೆಲವು ಸತಿ ಮೇಲ್ಗಡೆ ಹೋಗಕ್ ಶುರು ಆಯ್ತು, ಒಂದ್ಸತಿ ಮೇಲ್ಗಡೆ ಹೋಗಕ್ ಶುರು ಆದ್ರೆ ಮೇಲ್ ಹೋಗ್ತಾನೆ ಇರುತ್ತೆ, ಅದನ್ನ ಅಪ್ವರ್ಡ್ ಮೂವ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಅಪ್ವರ್ಡ್ ಟ್ರೆಂಡ್ ಅಂತ ಹೇಳ್ತೀವಿ. ಸೊ ಈ ಡಾರ್ವರ್ಸ್ ಬಾಕ್ಸ್ ಹೆಂಗ್ ವರ್ಕ್ ಆಗತ್ತೆ ಅಂತಂದ್ರೆ, ಪ್ರತಿ ಸತಿ ನಾವು ಹೈ ಪ್ರೈಸ್ಗೆ ನಾವು ಅದ್ರದ್ದು ಟ್ರಿಗರ್ ಪ್ರೈಸ್ ಹಾಕೋತೀವಿ. ಹೈ ಪ್ರೈಸ್ಗೆ ನಾವು ಅದನ್ನ ಬೈ ಮಾಡ್ಬೇಕು ಅಂತ ಹಾಕೊಳ್ತೀವಿ. ಸೊ ಈ ವಾರ ಇಲ್ಲಿ ಹೈ ಪ್ರೈಸ್ ಆಗಿದೆ, ಈ ವಾರ ಇಲ್ಲಿ ಹೈ ಪ್ರೈಸ್ ಆಗಿದೆ ಅಂದ್ರೆ ನೆಕ್ಸ್ಟ್ ವೀಕ್, ಇದು ಹಳೆ ವೀಕ್ ಡೇಟಾ ಇಲ್ಲಿ ತಗೊಂಡು ನೆಕ್ಸ್ಟ್ ವೀಕ್ ಈ ಪ್ರೈಸ್ ಬಂತು ಅಂತಂದ್ರೆ ನಾವು ತಗೊಳ್ಳೋಣ ಅಂತ ಹಾಕಿರ್ತೀವಿ. ಅದೇ ತರ ಅದ್ರ ನೆಕ್ಸ್ಟ್ ವೀಕ್ ಹಳೆ 1 ವೀಕ್ ಡೇಟಾ ನೋಡಿ, ಇದು 1 ವೀಕ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಇಲ್ಲಿ ಇದು ಹೈ ಇರೋವಂಥದ್ದು. ಸೊ ಈ ಹೈ ಪ್ರೈಸ್ಗೆ ನಾವು GTT ಆರ್ಡರ್ ಹಾಕ್ತೀವಿ. ಅದೇ ತರ ಅದ್ರ ಮುಂದಿನ ವಾರಕ್ಕೆ ಇಲ್ಲಿ ನಮ್ಗೆ ಹೈ ಪ್ರೈಸ್ ಇದೆ, ಇದಕ್ಕೆ ನಾವು ವ್ಯಾಲ್ಯೂ ಹಾಕ್ತೀವಿ, GTT ಆರ್ಡರ್ ಹಾಕ್ತೀವಿ. ಸೊ ಏನಾಗತ್ತೆ, ಪ್ರತಿ ಸತಿ ಅದ್ ಮೇಲಕ್ಕೆ ಹೋಗ್ತಾ ಇದ್ದಾಗ ಮಾತ್ರ ನಮ್ಗೆ ಸ್ಟಾಕ್ ಬೈ ಆಗತ್ತೆ, ಕೆಳಗ್ ಬರ್ತಾ ಇದ್ದಾಗ ಬೈ ಆಗೋದಿಲ್ಲ ಅಲ್ವಾ. ಸೊ ವಾಪಸ್ ನಮ್ಮ ಹಳೆ ಇದಕ್ಕೆ ಹೋಗ್ತೀನಿ. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ, ಇದರಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಸ್ಟಾಕ್ ನ ಐಡೆಂಟಿಫೈ ಮಾಡಿದ್ಮೇಲೆ, ಇವಾಗ ಎಕ್ಸಾಂಪಲ್ ITC ಅಂತ ಇಟ್ಕೊಳ್ಳೋಣ. ITC ಹುಡುಕಿದೀವಿ. ಸೊ ಹುಡುಕಿದ್ಮೇಲೆ ಅದಕ್ಕೆ ಎಷ್ಟು ಕ್ಯಾಪಿಟಲ್ ನಮ್ಮ ಹತ್ರ ಇದೆ ಅಂತ ನೋಡ್ಕೊಂಡು ಅದನ್ನ 10 ಭಾಗ ಡಿವೈಡ್ ಮಾಡ್ಕೋಬೇಕು. ಪ್ರತಿ ವಾರಕ್ಕೆ, ವಾರದ ಕೊನೆಯಲ್ಲಿ ಫ್ರೈಡೆ ಈವ್ನಿಂಗ್ ಅಲ್ಲಿ ನಾವು ಅದರದ್ದು ಪ್ರೈಸ್ ನೋಡ್ಬಿಟ್ಟು GTT ಆರ್ಡರ್ ಹಾಕ್ಬೇಕು. ಅದು ಎಲ್ಲಿ ಸಿಗತ್ತೆ ಅಂತಂದ್ರೆ, ನಮ್ಗೆ NSE ವೆಬ್ಸೈಟ್ ನಲ್ಲಿ ನಾವು ಹಿಸ್ಟಾರಿಕಲ್ ಡೇಟಾ ಹೋಗಿ 1 ವೀಕ್ ನೋಡಿದ್ರೆ ನಮ್ಗೆ ಈ ತರ ಒಂದು ಸಿಗತ್ತೆ, ಡೇಟಾ ಸಿಗತ್ತೆ. ನಾವು ಫಿಲ್ಟರ್ ಹಾಕಿದ ತಕ್ಷಣನೇ ಆ ವೀಕ್ ಹೈ ಪ್ರೈಸ್ ಏನು ಅಂತ ಅಲ್ಲೇ ತೋರಿಸುತ್ತೆ, ಗ್ರೀನ್ ಕಲರ್ ಆಗಿ ಹೈಲೈಟ್ ಆಗತ್ತೆ. ಆ ವ್ಯಾಲ್ಯೂನ ನಾವು GTT ಆರ್ಡರ್ಗೆ ಹಾಕ್ಬೇಕು. 6% ನಮ್ಗೆ ಪ್ರಾಫಿಟ್ ಬಂತು ಅಂತ ಅಂದಾಗ ಅದನ್ನ ಮಾರ್ಬೇಕು. ಆ ಪ್ರಾಫಿಟ್ ನಲ್ಲಿ 50% ನಾವು ನಮ್ಮ ಬಳಕೆಗೆ ಯೂಸ್ ಮಾಡಬೇಕು, ಇನ್ 50% ನ ತಿರ್ಗಾ ರೀಇನ್ವೆಸ್ಟ್ಮೆಂಟ್ ಮಾಡ್ಬೋದು. ITC ಇದು ನಾನು ಹಳೆ ಡೇಟಾ ಮೇಲೆ ಒಂಚೂರು ಬ್ಯಾಕ್ ಟೆಸ್ಟ್ ಮಾಡಿದ್ದೆ, ಅದನ್ನ ತೋರಿಸ್ತೀನಿ ಇವಾಗ ಹೇಗೆ ವರ್ಕ್ ಆಗತ್ತೆ ಇದು ಅಂತ. ಸ್ವಲ್ಪ ನಿಧಾನ ಆಗ್ತಾ ಇದೆ ಓಪನ್ ಆಗೋದು. ಓಕೆ, ಓಪನ್ ಆಯ್ತು. ಸೊ ಇಲ್ಲಿ ನೋಡಿ, ನಾನು ಇದು ಹಳೆ 1 ವರ್ಷದ ಡೇಟಾನ ನಾನು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಮಾಡಿ ಅದನ್ನೊಂದು ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಇಲ್ಲಿ ಮೇ 23ರಿಂದ ಇದೆ ಇದು. ಸೊ ಇಲ್ಲಿ ಹೈಲೈಟ್ ಆಗಿರೋ ಹಂಗೆ 433 ರೂಪಾಯಿಗೆ ಆ ವಾರದಲ್ಲಿ ಹೈ ಪ್ರೈಸ್ ಇತ್ತು. ಸೊ ಅದಕ್ಕೆ 433 ರೂಪಾಯಿ 45 ಪೈಸೆಗೆ ನಾವು GTT ಆರ್ಡರ್ ಹಾಕಿದ್ವಿ. ನೆಕ್ಸ್ಟ್ ವಾರ ಹಾಕಿದಾಗ ಆ ಪ್ರೈಸ್ಗೆ ಬರ್ಲಿಲ್ಲ, ಹೈ ಮತ್ತೆ ಲೋ ನಾವು ನೋಡಿದ್ರೆ ಇಲ್ಲಿ ನಮ್ಗೆ ಗೊತ್ತಾಗತ್ತೆ, ಆ ಪ್ರೈಸ್ಗೆ ಬರ್ಲಿಲ್ಲ. ಅದಕ್ಕೆ ಆ ವೀಕ್ ನಮ್ಗೆ ಟ್ರೇಡ್ ಆಗ್ಲಿಲ್ಲ. ನೆಕ್ಸ್ಟ್ ವೀಕು 432.45 ಪೈಸಕ್ಕೆ ನಾವು GTT ಆರ್ಡರ್ ಹಾಕಿದ್ವಿ. ನಮ್ಗೆ ಅದು 24ನೇ ಮೇ ತಾರೀಕಲ್ಲಿ ಅದು ಆರ್ಡರ್ ಟ್ರಿಗರ್ ಆಯ್ತು. ಸೊ 3000 ಹಂಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ 7 ಸ್ಟಾಕ್ ನಮ್ಗೆ ಸಿಕ್ತು ಅದರಲ್ಲಿ. ಅದೇ ತರ ನೆಕ್ಸ್ಟ್ ವೀಕ್ ತಿರ್ಗಾ GTT ಆರ್ಡರ್ 444 ಹಾಕಿದ್ವಿ, ನಮ್ಗೆ ಅದು ಸೋಮವಾರನೇ ಅದು ಟ್ರಿಗರ್ ಆಯ್ತು. ನೆಕ್ಸ್ಟ್ 452ಕ್ಕೆ ಹಾಕಿದ್ವಿ, ಆ ನೆಕ್ಸ್ಟ್ ವಾರ ನಮ್ಗೆ ಅದು ಟ್ರಿಗರ್ ಆಗ್ಲಿಲ್ಲ. ಅದಕ್ಕೇನೆ ಆ ವಾರ ನಮ್ಗೆ ಯಾವ್ದು ಸ್ಟಾಕ್ ಬರ್ಲಿಲ್ಲ. ಹಳೇದ್ 14 ಏನ್ ಉಳಿದಿತ್ತು ಅದು ಹಂಗೆ ಉಳಿದಿತ್ತು ನಮ್ಮ ಹತ್ರ. ಸೊ ಈ ರೀತಿ ನಾವು ಪ್ರತಿ ವಾರ ಹೈ ಪ್ರೈಸ್ ಏನಿರುತ್ತೋ ಅದಕ್ಕೆ ಮಾತ್ರ ನಾವು ಆರ್ಡರ್ ಹಾಕೊಂಡು ಹೋಗ್ತಾ ಇದ್ದಂಗೆ ನಮ್ಗೆ ಕೊನೆಗೆ ಇಲ್ಲಿ ಅವತ್ತು ಜುಲೈ 5ನೇ ತಾರೀಕು 6% ಪ್ರಾಫಿಟ್ ಬಂತು. ಸೊ 6% ಪ್ರಾಫಿಟ್ ಬಂದಾದ್ಮೇಲೆ ನಾವು ಮಾರಿ ತಿರ್ಗಾ 0 ಇಂದ ಶುರು ಮಾಡಬೇಕು ಹೊಸದಾಗಿ. ಸೊ ಈ ರೀತಿ ಮೆಥಡ್ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಯಾವುದೇ ರಿಸ್ಕ್ ಇರೋದಿಲ್ಲ. ಮತ್ತೆ ಒಂದು 10 ಅಥವಾ 8 ಟೈಮ್ ನಲ್ಲಿ ನಿಮ್ಗೆ ಆರಾಮಾಗಿ ಸಿಕ್ಬಿಡತ್ತೆ. ಇವಾಗ ಇದು ನಾವು ನೋಡಿದ್ರೆ ಎಷ್ಟು ಟೈಮ್ ನಲ್ಲಿ ಸಿಕ್ತು ಅಂತಂದ್ರೆ 1 2 3 4 5
5 ವಾರದಲ್ಲಿ ನಮಗ್ ಸಿಕ್ತು. ಅಂದ್ರೆ 5 ಮೂರ್ಲಿ 15,000 ಚಿಲ್ಲರೆ ನಾವು ಹಾಕಿದ್ವಿ ಇದರಲ್ಲಿ. 15,000 ರೂಪಾಯಿಗೆ ನಮ್ಗೆ 1,000 ರೂಪಾಯಿ ಸಿಕ್ಕದಂಗೆ ಆಯ್ತು. ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಧನ್ಯವಾದಗಳು.